ನಿಮಗೆ ದುಡ್ಡು ಬೇಕು ಅಂದ್ರೆ ಈ ಮಾರ್ಗ ಬೇಡ, ನೀವು ಯಾವುದೇ ಬೇರೆ ಮಾರ್ಗವನ್ನ ಆರಿಸ್ಕೊಳ್ಳಿ. ಸಾಕಷ್ಟು ಮಾರ್ಗಗಳಿದಾವೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ದುಡ್ಡು ತಗೋಬೇಡಿ ಅಂತ ಗುರುಗಳು ಹೇಳ್ತಾರೆ. ಅದೇ ರೀತಿ ನಾವು ನಡ್ಕೊಂಡು ಬಂದಿದ್ದೀವಿ. ಸೊ ನನ್ನ ಈ ಒಂದು ಕಾರ್ಯಕ್ಕೆ ನನ್ನ ಮನೆಯವರು ಅಂದ್ರೆ ನನ್ನ ಪತಿದೇವರು, ನನ್ನ ಅತ್ತೆ ಮಾವ, ನಮ್ಮ ಓರ್ಗಿತ್ತಿ, ನಮ್ಮ ಭಾವ, ಎಲ್ಲ ಕುಟುಂಬದವರು ಸಾಕಷ್ಟು ನನಗೆ ಸಪೋರ್ಟ್ ಆಗಿದ್ದಾರೆ, ಸಹಾಯ ಮಾಡ್ತಾರೆ. ಅಂದ್ರೆ ಗುರುಗಳು ಬಂದಾಗ ಮನೆಯಲ್ಲಿ ಎಷ್ಟೊಂದು ಜನ ಬರ್ತಾ ಇದ್ರು, ಅವರಿಗೆ ಊಟ ತಿಂಡಿ ಪ್ರತಿಯೊಂದಕ್ಕೂ ನನಗೆಲ್ಲರೂ ತುಂಬಾ ಖುಷಿಯಾಗಿ ಸಹಾಯ ಮಾಡಿದ್ದಾರೆ. ನಿಮ್ಮ ಮನೆಯಲ್ಲಿ ಸಂಪೂರ್ಣವಾಗಿ ಎಲ್ಲ ಧ್ಯಾನದ ವಾತಾವರಣ? ಹಾ, ಎಲ್ಲರೂ ಧ್ಯಾನ ಮಾಡ್ತಾರೆ, ಮನೆಯಲ್ಲಿ ಕೂಡ ಎಲ್ಲರೂ ಧ್ಯಾನ ಮಾಡ್ತಾರೆ. ಈ ಧ್ಯಾನ ಸಾಧನೆಗೆ ಇತ್ತೀಚೆಗೆ ವುಮೆನ್ಸ್ ಡೇಗೆ ನಿಮ್ಗೊಂದು ಅವಾರ್ಡ್ ಬಂತು ಅಂತ? ಹೌದು ಮೇಡಮ್. ನೋಡಿ, ಗೃಹಿಣಿಯಾಗಿ ನಾವು ಮನೆಯಲ್ಲಿ ಅತ್ತೆ ಮಾವ ಗಂಡ ಮಕ್ಕಳು ಎಲ್ಲರೂ ಸೇವೆ ಮಾಡ್ತಾ ಇರ್ತೀವಿ. ಸೇವೆ ಅಂತಲ್ಲ, ಅದು ನಮ್ ಕರ್ತವ್ಯ. ಸೊ ಅದನ್ನ ಎಲ್ಲರೂ ಎಲ್ರು ಮಾಡೋದೇ ಇವರು ಮಾಡ್ತಾ ಇದ್ದಾರೆ, ಏನ್ ದೊಡ್ಡದು ಏನ್ ಹೆಚ್ಚು ಮಾಡ್ತಾರೆ ಅಂತ ಯಾರು ಅದನ್ನ ಗುರ್ತಿಸೋದಿಲ್ಲ. ಆದ್ರೆ ನಮ್ಮ ಗುರುಗಳು ನಮ್ಮ ಸಂಸ್ಥೆಯಲ್ಲಿ ಸೊ ಅಂದ್ರೆ ಇಂಡೈರೆಕ್ಟ್ ಆಗಿ ನಮ್ಗೆ ಏನೋ ಒಂದು ಗುರ್ತಿಸೋದನ್ನ, ಯಾವುದೋ ಒಂದು ಅವಾರ್ಡ್ ಸಿಗೋದ್ರ ಮೂಲಕ ನಮಗ್ ಮಾಡ್ತಾ ಇದ್ದಾರೆ. ಮಾರ್ಚ್ 8ನೇ ತಾರೀಕು ವುಮೆನ್ಸ್ ಡೇ ಇತ್ತು ಇದೇ ವರ್ಷ. ಸೊ ನಮ್ಮಲ್ಲಿ ವಿ ಧ್ಯಾನ್ ಸಂಸ್ಥೆ ಅಂತ, ಅಂದ್ರೆ ನಮ್ಮ ಒಂದು ಸಂಸ್ಥೆಯ ಅದು ಒಂದು ಭಾಗ. ವಿ ಧ್ಯಾನ್ ಸಂಸ್ಥೆಯಲ್ಲಿ ನನಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಂತ ಕೊಟ್ರು. ಆಮೇಲೆ 2023ರಲ್ಲಿ ನಮ್ಮ ವೈಶ್ಯ ಸಮಾಜದವರು ಬೆಂಗಳೂರಲ್ಲಿ ಅಕ್ಕಮಹಾದೇವಿ ಅವಾರ್ಡ್ ಅನ್ನ ಕೊಟ್ಟರು. ಕಾಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಮೇಡಮ್. ಸೊ ಹೀಗೆ ನಾವು ಮಾಡೋ ಕೆಲಸಕ್ಕೆ ನಮ್ಮ ಗುರುಗಳಿಂದ ನಮ್ಗೆ ಆಗಾಗ ಈ ತರ ಒಂದು ಗುರ್ತಿಸೋದು ಅನ್ನೋದು ಆಗ್ತಾ ಇದೆ. ಈ ಕಾರ್ಯದಲ್ಲಿ ಬಹಳ ಖುಷಿ ಇದೆ. ಎಷ್ಟು ಖುಷಿ ಅಂದ್ರೆ ಅದನ್ನ ಮಾತಲ್ಲಿ ನನ್ಗೆ ವರ್ಣಿಸೋದಕ್ಕೆ ಆಗೋದಿಲ್ಲ. ನಾವು ಎಷ್ಟು ಆಯುಷ್ಯ ಇದ್ರೂ ಕಡಿಮೆ ಅಪ್ಪ, ನಮ್ಗೆ ಈ ಸೇವೆ ಮಾಡ್ತಾನೆ ಇರ್ಬೇಕು ನಮ್ಮ ಆಯುಷ್ಯ ಎಲ್ಲ ಅನ್ನೋ ಒಂದು ಭಾವನೆ ಸದಾ ನಮ್ಮಲ್ಲಿ ಇರುತ್ತೆ. ಸೊ ಆ ಕಾರ್ಯಕ್ಕೆ ಮನೆಯವರು ಎಲ್ಲರೂ, ಹೆಚ್ಚಾಗಿ ನನ್ನ ಪತಿದೇವರು ತುಂಬಾ ಸಪೋರ್ಟ್ ಮಾಡ್ತಾರೆ. ಮಕ್ಕಳು ಸೊಸೆಂದ್ರು ಎಲ್ಲರ ಒಂದು ಸಪೋರ್ಟ್ ಇದೆ. ಅದರಿಂದ ನನಗೆ ಈ ಕಾರ್ಯದಲ್ಲಿ ಸೇವೆ ಮಾಡೋದಕ್ಕೆ ಸಹಾಯ ಆಗ್ತಾ ಇದೆ. ಹಾಗೆ ಈ ಒಂದು ವಿಷಯವನ್ನ ಒಂದು ಸಮಯದಲ್ಲಿ ನಿಮಗೆ ಬೆಡ್ ಮೇಲಿಂದ ಹೇಳಕ್ ಆಗ್ತಿರ್ಲಿಲ್ಲ. ಹೌದು ಮೇಡಮ್. ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರಿ, ಔಷಧ ಉಪಚಾರ ಇರ್ಬೋದು, ಬೇರೆ ಬೇರೆ. ಇವತ್ತಿನ ದಿವ್ಸ ನೀವು ಎಲ್ಲವನ್ನೂ ಮಾಡ್ತಾ ಇದ್ದೀರಾ, ಅದಕ್ಕೆ ಮೂಲ ಕಾರಣ ಧ್ಯಾನ. ಹೌದು. ಅದ್ರ ಬಗ್ಗೆ ಎಷ್ಟು ಖುಷಿ ಅನ್ಸುತ್ತೆ ಮೇಡಮ್? ತುಂಬಾ ಖುಷಿ ಇದೆ. ಹಾಗೆ ಒಂದು ಕೃತಜ್ಞತಾ ಭಾವನೆ, ಈ ಧ್ಯಾನದ ಮೇಲೆ ಕೃತಜ್ಞತಾ ಭಾವನೆ. ಅದಕ್ಕೋಸ್ಕರನೇ ಅಷ್ಟೊಂದು ಇಷ್ಟಪಟ್ಟು ನಾನು, ಯಾರೇ ತೊಂದರೆ ಇದೆ ಅಂತ ನನಗೆ ಫೋನ್ ಮಾಡಿದ್ರು ತುಂಬಾ ತಾಳ್ಮೆಯಿಂದ ಅವರಿಗೆ ನಾನು ಹೇಳ್ತಾ ಹೋಗ್ತೇನೆ. ಯಾಕೆಂದ್ರೆ ಆ ನೋವು ನನಗೆ ಗೊತ್ತಿದೆ. ಏನೋ ಒಂದು ಸಮಸ್ಯೆ ಬಂದಾಗ ಮನಸ್ಸಲ್ಲಿ ಎಷ್ಟೊಂದು ತೊಂದರೆ ಆಗತ್ತೆ ಅನ್ನೋದು ನನಗೆ ಗೊತ್ತಿದೆ. ಆದ್ರಿಂದ ಸೊ ನಾನು ಪ್ರತಿ ಒಬ್ಬರಿಗೂ ನಾನು ಹೇಳ್ಬೇಕಾದ್ರೆ ನಾನು ಆ ಧ್ಯಾನದ ಕೃತಜ್ಞತೆ ಈ ರೂಪದಲ್ಲಿ ತೀರಿಸ್ತಾ ಇದ್ದೀನಿ ಅಂತ ನನಗನ್ಸುತ್ತೆ. ಈ ಕೃತಜ್ಞತೆಗಳನ್ನ ನಾವು ಯಾರಾದ್ರೂ ನಮಗೊಂದು ಸಹಾಯ ಮಾಡಿದಾಗ ನಾವು ಅವ್ರಿಗೊಂದು ಸಾರಿ ಹೇಳ್ತೀವಿ, ಒಂದು ಥ್ಯಾಂಕ್ಸ್ ಹೇಳ್ತೀವಿ. ಎಷ್ಟು ವಿಧದಲ್ಲಿ ಈ ಕೃತಜ್ಞತೆ ಅಂದ್ರೆ ಮೇಡಮ್, ನಾವು ಬರೀ ಧ್ಯಾನ ಮಾತ್ರ ನಾವು ಹೇಳೋದಿಲ್ಲ, ಧ್ಯಾನದ ಜೊತೆ ಜ್ಞಾನವನ್ನು ಕೊಡ್ತೀವಿ. ಎಷ್ಟೋ ವಿಷಯಗಳನ್ನ ನಾವು ಧ್ಯಾನಕ್ಕೆ ಬರೋರಿಗೆ ತಿಳಿಸ್ತಾ ಇರ್ತೀವಿ. ಉದಾಹರಣೆಗೆ ಕೃತಜ್ಞತಾ ಭಾವನೆ. ಸೊ ನಾವು ಯಾರಾದ್ರೂ ನಮಗ್ ಸಹಾಯ ಮಾಡಿದ್ರೆ ನಾವು ಥ್ಯಾಂಕ್ಸ್ ಅಂತ ಹೇಳ್ತೀವಿ, ಇಷ್ಟು ನಮಗ್ ಗೊತ್ತು. ಆದ್ರೆ ಸೊ ಒಂದು ಮ್ಯಾಜಿಕ್ ಅನ್ನೋ ಪುಸ್ತಕ ಇದೆ, ರಾಂಡೆ ಬೈರನ್ ಅನ್ನೋರು ಬರ್ದಿರೋದು. ಆ ಪುಸ್ತಕವನ್ನ ಓದಿದಾಗ ಹೌದಲ್ಲ, ನಾವು ಕೃತಜ್ಞತೆ ಅನ್ನೋದು ಇಷ್ಟು ಅದ್ಭುತವಾಗಿದೆ, ಇದ್ರಲ್ಲಿ ಅದ್ಭುತವಾದ ಶಕ್ತಿ ಇದೆ ಅಂತ ನಮ್ಗೆ ಅರ್ಥ ಆಗತ್ತೆ. ಉದಾಹರಣೆಗೆ ಅವರು ಪ್ರತಿದಿನ ಹೋಮ್ವರ್ಕ್ ಬರಿಬೇಕು ಅಂತ ಹೇಳ್ತಾರೆ. ಏನು ಅಂದ್ರೆ ದಿನಕ್ಕೆ 10 ಥ್ಯಾಂಕ್ಸ್ ಹೇಳೋ ಅಂತ ವಿಷಯಗಳನ್ನ ನೀವು ಹುಡುಕಿ ಬರೀರಿ ಅಂತ ಹೇಳ್ತಾರೆ. ಇವತ್ತು ಬರ್ದಿರೋದು ನಾಳೆ ಬರಿಬಾರ್ದು, ಹೌದಾ? ಸೊ ಹಾಗಾದ್ರೆ 10 ದಿನಕ್ಕೆ ನೀವು 100
ಕೃತಜ್ಞತೆಗಳನ್ನ ತಿಳಿಸೋ ವಿಷಯಗಳನ್ನ ಬರೆದ್ರಿ. ಓಕೆ. ಸೊ ಅದೆಲ್ಲವನ್ನ ಬರೆದಾಗ ನಿಮಗೆ ಏನ್ ಅನ್ಸುತ್ತೆ, ಓ ಇಷ್ಟೆಲ್ಲ ನನಗಿದ್ಯಾ ನಾನು ಕೃತಜ್ಞತೆ ತಿಳಿಸೋದಕ್ಕೆ, ಆದ್ರೂ ನಾನು ಯಾಕೆ ನನಗೆ ಇಲ್ಲೋದ್ರ ಕಡೆ ಗಮನ ಇದೆ, ಅದು ತಪ್ಪು, ನಾನು ಆ ರೀತಿ ಮಾಡಬಾರ್ದು ಅನ್ನೋ ಒಂದು ಭಾವನೆ ಈ ಕೃತಜ್ಞತೆ ಬರೆದಾಗ ನಮ್ಗೆ ಅರ್ಥ ಆಗತ್ತೆ. ಜೊತೆಗೆ ಅದು ಬರಿತಾ ಇದ್ದಾಗ ನಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ, ಆಗ ಅಲ್ಲಿ ನೆಗೆಟಿವ್ ಎನರ್ಜಿ ಮಾಯ ಆಗತ್ತೆ. ಸೊ ಯಾವಾಗ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಬಂತು, ನಮ್ಗೆ ಏನು ಬರಿತೀವೋ ಒಳ್ಳೇದಾಗ್ತಾ ಹೋಗುತ್ತೆ. ನೋಡಿ, ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರೆ. ನಾವು ಏನ್ ಭಾವಿಸ್ತೀವೋ ಅದೇ ನಮಗ್ ಆಗತ್ತೆ. ಸೊ ನಾವು ಪ್ರತಿದಿನ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ, ಪ್ರತಿಯೊಬ್ಬರನ್ನ ನೆನೆಸ್ತಾ ಇದ್ದೀವಿ, ಸೊ ನಮಗ್ ಒಳ್ಳೇದು ಆಗ್ತಾನೆ ಹೋಗುತ್ತೆ. ಆದ್ರಿಂದ ಈ ಕೃತಜ್ಞತೆ ಅನ್ನೋದು ಅದ್ಭುತವಾದ ಶಕ್ತಿ. ನಾವು ಬೆಳಿಗ್ಗೆ ಹೇಳ್ತೀವಿ, ಎಷ್ಟೋ ಜನ ಬೆಳಗ್ಗೆ ಎದ್ದಾಗ ಇರೋದಿಲ್ಲ, ನಾವು ಜೀವಂತವಾಗಿದ್ದೀವಪ್ಪ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ನಾವು ಉಸಿರಾಡ್ತಾ ಇದ್ದೀವಿ, ಆ ಉಸಿರಿಗೆ ಥ್ಯಾಂಕ್ಸ್. ಪಂಚಭೂತಗಳಿಗೆ ಥ್ಯಾಂಕ್ಸು. ಪ್ರತಿದಿನ ಸೂರ್ಯ ಹುಟ್ಲೇ ಇಲ್ಲ ಅಂದ್ರೆ ಎಷ್ಟು ತೊಂದ್ರೆ, ಆ ಸೂರ್ಯನಿಗೆ ಥ್ಯಾಂಕ್ಸು. ಪ್ರತಿದಿನ ಭೂಮಿ ಮೇಲೆ ನಡೀತೀವಿ, ಆ ಭೂತಾಯಿಗೆ ನಾವು ಥ್ಯಾಂಕ್ಸ್ ಹೇಳ್ತೀವ? ಹೇಳೋದಿಲ್ಲ. ತಂದೆ ತಾಯಿ ಮನೆಯಲ್ಲಿ ಎಷ್ಟು ಕೆಲಸ ಮಾಡ್ತಾ ಇರ್ತಾರೆ, ನಮ್ದೆಲ್ಲಾ ಸೇವೆ ಮಾಡ್ತಿರ್ತಾರೆ, ಒಂದೇ ದಿನನೂ ತಂದೆ ತಾಯಿಗೆ ನಾವು ಥ್ಯಾಂಕ್ಸ್ ಹೇಳೋದಿಲ್ಲ. ಸೊ ಇದು ಎಲ್ಲವೂ ಯಾರ್ಯಾರಿಗೆ ನಾವು ಕೃತಜ್ಞತೆ ತಿಳಿಸ್ಬೇಕು ಅನ್ನೋದನ್ನ ಆ ಮ್ಯಾಜಿಕ್ ಅನ್ನೋ ಪುಸ್ತಕ ಓದಿದಾಗ ನಮ್ಗೆ ಅರ್ಥ ಆಗತ್ತೆ. ಪ್ರತಿ ಒಬ್ರು ಮನೆಯಲ್ಲಿ ಆ ಬುಕ್ ಇರ್ಲೇಬೇಕು. ನೋಡಿ, ನಮಗೆ ಕೃತಜ್ಞತೆ ಹೇಳ್ಬೇಕು ಅಂದಾಗ ನಮ್ ತಲೆಯಲ್ಲಿ ಏನ್ ಬರುತ್ತೆ, ಯಾರೋ ನಮಗೊಬ್ರು ಸಹಾಯ ಮಾಡಿದಾಗ ಓಕೆ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಕೆಲವ್ರು ಅದನ್ನೂ ಹೇಳಲ್ಲ, ಓಕೆ ನೀನ್ ಮಾಡಿದ್ಯಾ ಹ್ಞೂ ಅಂದ್ಬಿಡ್ತಾರೆ. ಆದ್ರೆ ಅದಕ್ಕೊಂದು ಥ್ಯಾಂಕ್ಸ್ ಹೇಳಕ್ ಬರಲ್ಲೇನು ಅಂತ ನಾವು ಯಾರೋ ಪೇರೆಂಟ್ಸ್ ಬೇಕು, ಇವತ್ತು ಹಿಂಗ್ ಯಾರೋ ಕೇಳ್ತಾರೆ, ಅಂಥವ್ನ್ ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೋತೀವಿ. ಇದು ಅರ್ಥ ಆಗೋದಿಲ್ಲ. ನಾವು ನಮ್ಮ ಪ್ರತಿದಿನ ಸೂರ್ಯ ಬೆಳಕು ಕೊಡ್ತೀವಿ, ಸೂರ್ಯನಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಗಾಳಿಗಳು ಬೀಸ್ತದೆ, ಗಾಳಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಭೂಮಿಯನ್ನ ತುಳ್ಕೊಂಡು ಇಡ್ತೀವಿ, ಭೂಮಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಭೂಮಿ ತನ್ನ ಒಡಲನ್ನ ಸೀಳಿ ಬೆಳೆಗಳನ್ನೆಲ್ಲ ಕೊಡದ ರೈತರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಸೊ ಈಗ ನೀವ್ ಹೇಳ್ತಿರಂಗೆ ಎಷ್ಟೊಂದ್ ಥ್ಯಾಂಕ್ಸ್ ಗಳು ನಮ್ಗೆ ಮೇಡಮ್, ನಾವು ಹಾಕೊಳ್ಳೋ ಚಪ್ಪಲಿಗೂ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಅನ್ಸುತ್ತೆ. ಯಾಕೆಂದ್ರೆ ಒಂದೊಂದ್ ದಿನ ಫುಲ್ ಕೆಸರಿರುತ್ತೆ, ರೋಡ್ ಎಲ್ಲ ಬಿಸಿ ಆಗೋಗಿರುತ್ತೆ, ಆ ಚಪ್ಪಲಿ ನಮ್ಮನ್ನ ಎಲ್ಲಾದ್ರಿಂದನೂ ಕಾಪಾಡ್ಕೊಂಡ್ ಬರ್ತೀವಿ. ಎಷ್ಟೊಂದ್ ಸುಟ್ಕೊಳ್ಳುತ್ತ ತಾನೇನೆ, ಹೌದಲ್ವಾ? ಅದಕ್ಕೂ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಎಷ್ಟು ಹುಡುಕ್ಬೇಕು, ಕನ್ನಡಕ್ಕೂ ಥ್ಯಾಂಕ್ಸ್ ಹೇಳ್ಬೇಕು, ಕಾಣಿಸ್ತಾ ಕಣ್ಣುಗಳಿಗೆ ಥ್ಯಾಂಕ್ಸ್ ಹೇಳ್ಬೇಕು, ನಮ್ಮ ಕೈಗಳಿಗೆ, ನಮ್ಮ ದೇಹದ ಒಳಗಡೆ ಇರೋ ಎಲ್ಲಾ ಅವಯವಗಳು 24/7 24/7 ಕೆಲಸ ಮಾಡ್ತಾ ಇದಾವೆ. ನಾವು ಥ್ಯಾಂಕ್ಸ್ ಹೇಳೋದಿಲ್ಲ. ಇದು ನನ್ನ ದೇಹ ಬಿಡು. ಯಾವಾಗ ಅದೆಲ್ಲ ನಾವು ತಿಳ್ಕೊಂತೀವೋ, ಸೊ ನಮ್ಮಲ್ಲಿ ಆ ಕೃತಜ್ಞತಾ ಭಾವನೆ ಹೆಚ್ಚಾಗಿ 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 ನಮ್ಮಲ್ಲಿ ನೆಗೆಟಿವ್ ಭಾವನೆಗಳೇ ಕಡಿಮೆ ಆಗ್ಬಿಡ್ತವೆ. ನಮ್ಮ ಜೀವನ ಅದ್ಭುತವಾಗಿರುತ್ತೆ. ಸೊ ಈ ತರ ಎಷ್ಟೊಂದು ವಿಷಯಗಳು ನಾವು ನಮ್ಮ ಈ ಧ್ಯಾನದ ಜೊತೆ ಸತ್ಸಂಗದ ರೂಪದಲ್ಲಿ ಹೇಳ್ತಾ ಹೋಗ್ತೀವಿ. ಎಲ್ಲೆಲ್ಲೆಲ್ಲ ಕ್ಲಾಸ್ಗಳನ್ನೆಲ್ಲ ಕೊಡ್ತಾರೆ? ನಾನು ಇಲ್ಲೇ ಹುಬ್ಳಿಯಲ್ಲಿ ಅನೇಕ ಶಾಲಾ ಕಾಲೇಜುಗಳಿಗೆ, ಯೋಗ ಸೆಂಟರ್ಸ್ಗೆಲ್ಲ ಹೇಳಿ ಬಂದಿದ್ದೀನಿ. ಗದಗಲ್ಲಿ ಕ್ಲಾಸ್ ಮಾಡಿದ್ದೀನಿ, ನರಗುಂದ, ನವಲ್ಗುಂದ, ಧಾರವಾಡ, ಹೊಸಪೇಟೆ ಅಲ್ಲಿ ಹೋಗಿ ಹೇಳ್ತಾರ. ಮಾಡಕ್ಕೆ ಏಜ್ ಲಿಮಿಟ್ ಏನಿದೆ? 6 ವರ್ಷಗಳ ನಂತರ ಮಕ್ಕಳು ಮಾಡ್ಬೇಕು ಅಂದ್ರೆ 6 ವರ್ಷಗಳ ನಂತರ ಪ್ರಾರಂಭ ಮಾಡ್ಬೇಕು. ಇನ್ನ ಎಷ್ಟು ದಿನ ನಮ್ಗೆ ಉಸಿರಿರುತ್ತೋ ಅಷ್ಟು ವರ್ಷ ಮಾಡ್ಬೇಕು. ಯಾರಾದ್ರೂ ಎಲ್ಲಿಯಾದ್ರೂ ಯಾವಾಗಾದ್ರೂ ಮಾಡ್ಬೋದು. ನೀವು ಟ್ರಾವೆಲ್ ಮಾಡುವಾಗೂ ಮಾಡ್ರಿ, ಕಾರಲ್ಲೂ ಮಾಡಿ, ಟ್ರೈನಲ್ಲೂ ಮಾಡಿ, ಬಸ್ಸಲ್ಲೂ ಮಾಡಿ, ಆಫೀಸಲ್ಲಿ ನಿಮಗೆ ಸ್ವಲ್ಪ ಸಮಯ ಸಿಕ್ತು ಧ್ಯಾನ ಮಾಡಿ. ಈಗ ನೋಡಿ, IT ಕೆಲಸ ಮಾಡ್ತಾ ಇರ್ತಾರೆ, ಅವ್ರ ಕಣ್ಣು ಯಾವತ್ತೂ ಲ್ಯಾಪ್ಟಾಪ್ ನೋಡ್ತಾ ಇರ್ತಾರೆ. ಯಾಕೆಂದ್ರೆ ನಮ್ ಕಣ್ಣಿಂದ 80% ಎನರ್ಜಿನ ನಾವು ಕಳ್ಕೊಳ್ತಾ ಇರ್ತೇವೆ. ಸೊ ಅವ್ರು 5 ನಿಮಿಷ ಕಣ್ ಮುಚ್ಕೊಂಡು ಅವ್ರ ಉಸಿರನ್ನ ಗಮನಿಸಿದ್ರೆ ಎಷ್ಟೋ ಒಂದು ಎನರ್ಜಿನ ಪಡ್ಕೊಂಡಂಗ ಆಗತ್ತೆ. 1 ಗಂಟೆಗೆ 5 ನಿಮಿಷ ಅದನ್ನ ಮಾಡ್ತಾ ಇದ್ರೆ ಅವರ ಆಯಾಸ ಎಲ್ಲ ಹೊರಟೋಗುತ್ತೆ. ಇದು ಪ್ರತಿ ಒಬ್ರಿಗೂ, ಒಂದು ಗೃಹಿಣಿಗಾಯ್ತು, ವ್ಯಾಪಾರಸ್ಥರಿಗಾಯ್ತು, ಕೆಲಸ ಮಾಡೋರಿಗಾಯ್ತು, ಪ್ರತಿ ಒಬ್ರು ಜೀವನದಲ್ಲಿ ಒತ್ತಡ ಇದೆ. ಪ್ರತಿ ಒಬ್ರು ಈ ಸಾಧನೆಯನ್ನ ತಮ್ಮ ಜೀವನದ ಭಾಗವನ್ನಾಗಿ ಅಳವಡಿಸ್ಕೊಂಡಾಗ ಎಲ್ರು ಆರಾಮಾಗಿರ್ಬೋದು, ಆರೋಗ್ಯವಂತರಾಗಿರ್ಬೋದು. ಈ ಗೃಹಿಣಿಯರು ಏನೋ ಒಂದಿಷ್ಟು ಕೆಲಸ ಮಾಡ್ತಿರ್ತಾರೆ, ಸಾಕಾಗ್ಬಿಟ್ಟಿರುತ್ತೆ, ಅಲ್ಲಿ ಕುಕ್ಕರ್ ಇಟ್ಟು ಬಂದು ಇಲ್ಲಿ ಕೂಡ್ತಾರೋ ಅಥವಾ ಸ್ವಲ್ಪ ರೆಸ್ಟ್ ಏನೋ ಮಾಡ್ತಿರ್ತಾರೆ. ಸೊ ನೀವು ಮಲ್ಲಿಗೆದಾನು ಧ್ಯಾನ ಮಾಡ್ಬೋದು. ಹೌದು. ಸೊ
ಇನ್ನೂ ಒಂದು ಪ್ರಶ್ನೆ ನಿಮ್ಮಲ್ಲಿ ಬರ್ಬೋದು. ಸೊ ಗಂಟೆಗಟ್ಲೆ ಧ್ಯಾನ ಮಾಡಿದ್ರೆ ಕೆಲಸ ಯಾರು ಮಾಡ್ಬೇಕು ಅಂತ ಹೌದು ನಿಮ್ ಮನಸ್ಸಲ್ಲಿ ಪ್ರಶ್ನೆ ಬರಬಹುದು. ಹೌದು ಸೊ ಅದಕ್ಕೆ ನಮ್ ಗುರುಗಳು ಏನ್ ಹೇಳಿದ್ದಾರೆ, ನೀವು ಬೆಳಗ್ಗೆ ಎಲ್ಲ ನಿಮ್ಮ ಕೆಲಸಗಳನ್ನ ಮಾಡ್ಕೊಳ್ಳಿ, 4 ಗಂಟೆಗೆದ್ದು ಇಲ್ಲ 5 ಗಂಟೆಗೆದ್ದು 1 ಗಂಟೆ 1.5 ಗಂಟೆ ಧ್ಯಾನ ಸಾಧನೆಯನ್ನ ಮಾಡಿ ಮತ್ತೆ ನಿಮ್ಮ ದಿನಚರಿಯನ್ನ ಪ್ರಾರಂಭ ಮಾಡಿ. ಇಲ್ಲ ರಾತ್ರಿ ಮಲಗುವಾಗ 1 ಗಂಟೆ ಧ್ಯಾನ ಮಾಡಿ ಮಲಗಿ. ಯಾಕೆ ಅಂದ್ರೆ ನಿಮಗೆ ಮತ್ತೆ ಅನಿಸ್ಬೋದು, ಅಯ್ಯೋ ನಿದ್ದೆ ಆಗಲ್ಲ ಅಷ್ಟೊತ್ತು ಧ್ಯಾನ ಮಾಡಿದ್ರೆ ಅಂತ. ಅರ್ಧ ಗಂಟೆ ಧ್ಯಾನ ಮಾಡಿದ್ರೆ 3 ಗಂಟೆಗಳು ಮಲಗಿದಾಗ ಎಷ್ಟು ನಮ್ಗೆ ಎನರ್ಜಿ ಬರುತ್ತೋ ಅರ್ಧ ಗಂಟೆ ಧ್ಯಾನದಲ್ಲಿ ಅಷ್ಟು ಎನರ್ಜಿ ನಮಗ್ ಸಿಗುತ್ತೆ. ಓಕೆ ಓಕೆ. ಆದ್ರಿಂದ ಯಾವುದೇ ಒಂದು ಭಯ ಇಲ್ಲದೆ ಧ್ಯಾನ ಸಾಧನೆಯನ್ನ ನಿದ್ದೆ ಕಡಿಮೆ ಮಾಡಿ ನಾವು ಮಾಡ್ತಾ ಹೋಗ್ಬೋದು. ಮಕ್ಕಳಿಗೆ ಎಕ್ಸಾಮ್ ಟೈಮಲ್ಲಿ ಟೈಮೇ ಇರಲ್ಲ, ಮಲಗ್ಲೇ ಇಲ್ಲ ಅಂದ್ರೆ ಆಯಾಸ ಆಗತ್ತೆ, ತುಂಬಾ ಸುಸ್ತಾಗತ್ತೆ. ಸೊ ಅವರು ಅರ್ಧ ಗಂಟೆ ಧ್ಯಾನ ಮಾಡಿದಾಗ ಮತ್ತೆ ಅಷ್ಟು ಎನರ್ಜಿ ಸಿಕ್ಕು ಮತ್ತೆ ಅವ್ರಿಗೆ ಓದ್ಕೊಳ್ಳೋದಕ್ಕೆ ಸಹಾಯ ಆಗತ್ತೆ. ಅವ ಮಕ್ಕಳು, ಸಣ್ಣ ಮಕ್ಕಳು ಮಲಗೋ ಜಾಗದಲ್ಲಿ ಕೂಡ ಇಂತ ಪಿರಮಿಡ್ಸ್ ಎಲ್ಲ ಇಡ್ತಾರೆ ಅಂತ ಇಡ್ಬೋದು. ಅವ್ರ ಬೆಡ್ ಪಕ್ಕದಲ್ಲಿ, ಸೊ ಎಲ್ಲಿ ಇಟ್ರು ಕೂಡ ಅದ್ರ ಎನರ್ಜಿ ಅವರಿಗೆ ಹೋಗ್ತಾ ಇರುತ್ತೆ. ಎನರ್ಜಿ ಅದು ಹೋಗ್ತಾ ಇರುತ್ತೆ. ಇವಾಗ ಇದು ಮನೆ ಒಳಗಡೆ ಇಡಬೇಕು ಅಂದ್ರೆ ಮನೇಲಿ ಎಲ್ಲಾದ್ರೂ ಒಂದ್ ಕಡೆ ಇಟ್ರೆ ಸಾಕ ಅಥವಾ ರೂಮ್ಗೂ ಇಡ್ಬೇಕಾದ್ರೆ? ಇದು ಸೈಜ್ ಚಿಕ್ಕದಿದೆ ಅಲ್ಲ, 2x2 ಪಿರಮಿಡ್ ಇದ್ರೆ ಇಡೀ ಮನೆಗೆ ಒಂದೇ ಸಾಕು. ಈ ತರ ಪಿರಮಿಡ್ಗಳಂದ್ರೆ ರೂಮಿಗೆ ಒಂದ್ ಇಡ್ಬೇಕು. ಸೈಜ್ ಪ್ರಕಾರ ಎನರ್ಜಿ ಬರ್ತಾ ಹೋಗುತ್ತೆ. ಹೌದು ಅದಕ್ಕೆ ಕೇಳಿದೆ ನಾನು ಅದನ್ನ. ಮತ್ತೆ ಯಾವ್ದಾದ್ರು ನೀರಿನ ಟ್ಯಾಂಕು ಅಥವಾ ವಾಟರ್ ಬಾಟಲ್ ಮೇಲೆ ಮೇಡಮ್, ನೀವು ಧ್ಯಾನ ಎಲ್ಲ ಮಾಡಿ ಆದ್ಮೇಲೆ ನೀರು ಒಂದು ಪಾತ್ರೆಯಲ್ಲಿ ತುಂಬಿಟ್ಟು ಮೇಲೆ ಮುಚ್ಚಿಬಿಟ್ಟು ಅದ್ರ ಮೇಲೆ ಪಿರಮಿಡ್ ಅನ್ನ 8 ಗಂಟೆಗಳ ಕಾಲ 10 ಗಂಟೆಗಳ ಕಾಲ ಇಟ್ರಿ ಅಂದ್ರೆ ಆ ನೀರೆಲ್ಲ ಪಿರಮಿಡ್ ವಾಟರ್ ಆಗುತ್ತೆ. ಪಿರಮಿಡ್ ಎನರ್ಜಿ ವಾಟರ್ಗೆ ಬರುತ್ತೆ. ಸ್ಕಿನ್ ಪ್ರಾಬ್ಲಮ್ಸ್ ಹೋಗುತ್ತೆ, ನಿಮ್ಮ ಒಂದು ಇಮ್ಯುನಿಟಿ ಜಾಸ್ತಿ ಆಗತ್ತೆ. ಅಂದ್ರೆ ನಾವು ರಾತ್ರಿ ಒಂದ್ ಪಾತ್ರೆಯಲ್ಲಿ ನೀರನ್ನು ಹಾಕ್ಬಿಟ್ಟು ಇಟ್ಬಿಡ್ಬೋದು. ಬೆಳಗ್ಗೆ ನೀವು ಅದು ಆಮೇಲೆ ವಾಟರ್ ಬಾಟ್ಲ್ ಹಾಕೊಂಡು ಹೋಗ್ಬೋದು, ಕುಡಿಯೋರು ಹೌದು. ಜೊತೆಗೆ ನಿಮ್ಮ ಭಾವನೆ, ಇದು ಪಿರಮಿಡ್ ಶಕ್ತಿ ಇದೆ, ನನಗೆ ಇದರಿಂದ ಹೆಲ್ಪ್ ಆಗ್ತಾ ಇದೆ, ಎನರ್ಜಿ ಬರ್ತಾ ಇದೆ, ಎಲ್ಲದಕ್ಕೂ ಭಾವನೆ ಬಹಳ ಯಾವ್ದನ್ನ ಪಾಸಿಟಿವ್ ಆಗಿ ತಗೋತೀವಿ ಅದ ನಮಗದು ಪ್ರತಿಯೊಂದು ನಾವು ಭಾವಿಸ್ಬೇಕು. ಹೌದು. ಈಗ ಧ್ಯಾನ ಮಾಡೋದ್ರಿಂದನೂ ನನಗೆ ಎನರ್ಜಿ ಬರ್ತಾ ಇದೆ, ಧ್ಯಾನದಿಂದ ನನಗೆ ಹೆಲ್ಪ್ ಆಗ್ತಾ ಇದೆ ಅನ್ನೋ ಒಂದು ಭಾವನೆ, ಪ್ರತಿಯೊಂದಕ್ಕೂ ಭಾವನೆಯನ್ನ ನಾವು ಸೇರಿಸ್ಬೇಕು. ಹೌದೌದು. ಈಗ ಧ್ಯಾನ ಮಾಡುವಾಗ ಹೇಳ್ತಾರೆ ಇಲ್ಲಿ ಬ್ರಹ್ಮರಂಧ್ರ, ಅದರಿಂದ ಶಕ್ತಿ ಬೆಳಕು ಬಂತು ನಮ್ಮ ದೇಹದ ಒಳಭಾಗದಲ್ಲಿ. ಎನರ್ಜಿ ಎಲ್ಲಿ ನಮಗ್ ತೊಂದರೆ ಇರುತ್ತೋ ಅಲ್ಲಿ ಹೋಗಿ ಅದನ್ನೆಲ್ಲ ಅದು ಸರಿ ಮಾಡಿದೆ ಅಂತ ಅನ್ಕೊಂಡು ಕುತ್ಕೊಂಡ್ಬಿಡೋದು ಅಷ್ಟೇ. ಅದೇ ಒಂದು ಫೀಲಿಂಗ್ ಅಂತ ಹೇಳ್ತೀವಲ್ಲ, ಆ ಭಾವನೆಯನ್ನ ಅದಕ್ಕೆ ಎಲ್ಲದಕ್ಕೂ ಸೇರಿಸಿದಾಗ ಅದು ಕೆಲಸ ಮಾಡುತ್ತೆ. ಖಂಡಿತವಾಗ್ಲು ಮೇಡಮ್, ಧ್ಯಾನ ಅನ್ನೋದು ತುಂಬಾ ಸಣ್ಣ ಪದ. ಆಮೇಲೆ ಏನ್ ಧ್ಯಾನ ಮಾಡೋದು, ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು, ನಿಮ್ಮ ಉಸಿರನ್ನ ನೀವು ನೋಡ್ಕೊಳ್ಳೋದು, ಅದು ಬಹಳ ಸಣ್ಣ ವಿಷಯ. ಆದ್ರೆ ಅದರ ಆಳ ಅಗಲ ಒಳಗೆ ನೋಡಿದಾಗ, ಆಮೇಲೆ ಅದರಿಂದ ಬರ್ತಕ್ಕಂಥ ರಿಸಲ್ಟ್ ನೋಡಿದಾಗ ಧ್ಯಾನ ಅನ್ನೋದು ಎಷ್ಟು ದೊಡ್ಡ ಪದ ಅನ್ನೋದು ತುಂಬಾ ಚೆನ್ನಾಗಿ ಹೇಳಿದ್ರಿ. ತುಂಬಾ ಖುಷಿ ಆಯ್ತು. ಒಂದ್ ಟೈಮಲ್ಲಿ ಇವುಗಳನ್ನೆಲ್ಲ ನಾನು ಹೇಳ್ದಂಗೆ ಎಕ್ಸಿಬಿಷನ್ ಇಟ್ಟು ಸೇಲ್ ಮಾಡ್ತಿದ್ದೆ. ಇದೇನೋ ಪಿರಮಿಡ್ ಏನೋ ಕ್ಯಾಪ್ ತರ ಹಾಕೋದು, ಈ ತರ ಅಷ್ಟೇನೆ ಇದ್ರ ಬಗ್ಗೆ. ಆಮೇಲೆ ಸ್ವಲ್ಪ ಗೊತ್ತಾಯ್ತು, ಇಲ್ಲ ಇದನ್ನ ಇಟ್ಕೊಳ್ಳೋದ್ರಿಂದ ನೀವು ಹೇಳಿದಂಗೆ ವಾಟರ್ ಬಾಟಲ್ ಮೇಲೆ ಇಟ್ರೆ, ತರಕಾರಿ ಮೇಲೆ ಇಟ್ರೆ ಅದು ಎನರ್ಜಿ ಆಗಿರುತ್ತೆ ಅಂತ ಹೇಳಿ. ಆದ್ರೆ ಇಷ್ಟೊಂದು ವಿಚಾರಗಳ ಪರ್ಸನಲ್ ನನಗೂ ಅಷ್ಟೊಂದು ಗೊತ್ತಿರಲಿಲ್ಲ. ಇಷ್ಟು ಸಮಯದಲ್ಲಿ ಬಂದು ಟೈಮ್ ಕೊಟ್ಟಿದ್ರ, ತುಂಬಾ ಚೆನ್ನಾಗಿ ತುಂಬಾ ವಿವರವಾಗಿ ಹೇಳಿದ್ರ. ಯಾರಿಗಾದ್ರೂ ಹೌದಪ್ಪ ಇಷ್ಟೊಂದು ಇದೆಯಾ ಇದ್ರಲ್ಲಿ, ನಾನು ಧ್ಯಾನ ಮಾಡಬೇಕು ಅನ್ನೋ ಭಾವನೆ ಬರೋ ಥರ ಎಲ್ಲಾನು ವಿವರಿಸಿದ್ರ. ಖಂಡಿತವಾಗ್ಲೂ ಸ್ನೇಹಿತರೆ, ಇದಕ್ಕೆ ನೀವು ಯಾವ ರೀತಿಯಿಂದ ಖರ್ಚು ಮಾಡ್ಬೇಕಾಗಿಲ್ಲ. ಎಷ್ಟೋ ಸಮಯಗಳನ್ನ ಕಳೀತಿರ್ತೀವಿ, ಟಿವಿ ಮುಂದೆ ಕೂತ್ಕೊಂಡು ಕಳಿತೀವಿ, ಹೊರಗಡೆ ಅಡ್ಡಾಡಿ ಕಳಿತೀವಿ. ಅದರಲ್ಲಿ 1 ಗಂಟೆ ನಮಗೋಸ್ಕರ ನಾವು ತಗೊಂಡು, ಸಿಂಪಲ್ ಇದೆ, ಇದಕ್ಕೆ ಯಾವುದೇ ತರದ ಕಂಡೀಷನ್ಸ್ ಇಲ್ಲ, ಏನಿಲ್ಲ. ಇವಾಗ ನಮಗೂ ಅರ್ಥ ಆಗುತ್ತೆ, ನಾವು ಹೇಗೆ ಉಸಿರಾಡ್ತಾ ಇದೀವಿ, ಕರೆಕ್ಟಾಗಿ ಉಸಿರು ಬರ್ತಾ ಇದೆಯಲ್ಲ ಅದನ್ನು ನಾವು ತಿಳ್ಕೊಬಹುದು. ಸೊ ಆ ತರ ಮಾಡಿ ಎಲ್ಲರೂ ನಿಮ್ಮ ಆರೋಗ್ಯನ ಸುಧಾರಿಸ್ಕೊಳ್ರಿ ಅಂತ ಹೇಳಿ ನಮ್ಮ ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಅವರಿಗೆ ಧನ್ಯವಾದಗಳು ಮೇಡಮ್. ತುಂಬಾ ವಿವರಣವಾಗಿ ಹೇಳಿದ್ದೀರಾ, ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಮತ್ತೆ ಈ ಒಂದು ಕಾರ್ಯಕ್ರಮವನ್ನ ಯಾರ್ಯಾರು ವೀಕ್ಷಿಸ್ತಾ ಇದ್ದೀರೋ ಖಂಡಿತವಾಗಿ
ನೃಪ್ತಂಗ್ ಬೆಟ್ಟದಲ್ಲಿರುವ ಪಿರಮಿಡ್ಗೆ ಒಂದು ಸಲ ಬನ್ನಿ, ಆ ವಾತಾವರಣ ನೋಡಿ, ಅಲ್ಲಿ ಬರೋ ಜನರನ್ನ ನೋಡಿ ಧ್ಯಾನದ ಬಗ್ಗೆ ತಿಳ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ವಿಷಯವನ್ನ ವಿವರವಾಗಿ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟ ಮೇಡಮ್ ಅವರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಅದೇ ರೀತಿ ಇನ್ನೊಂದು ವಿಷಯ ಹೇಳ್ತೀನಿ, ಈ ವಿಡಿಯೋ ನೋಡಿದವ್ರೆ ಯಾರಿಗಾದ್ರೂ ನಿಮ್ಮಲ್ಲಿ ಒಂದು ಗ್ರೂಪ್ ಅಲ್ಲಿ ಇದೆ, ಸೊ ನಾವು ಅಲ್ಲಿವರೆಗೆ ಹೋಗಕ್ ಆಗಲ್ಲ ಅನ್ನೋರು ದಯವಿಟ್ಟು ವಿಶಾಲಾಕ್ಷಿ ಮೇಡಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಅದ್ರ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ, ಮತ್ತೆ ನಿಮ್ಗೆ ಅಲ್ಲಿವರೆಗೆ ಬಂದು ಧ್ಯಾನವನ್ನು ಕೂಡ ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ. ಇದೊಂದು ಸದಾವಕಾಶ, ಇದನ್ನ ಸದುಪಯೋಗ ಪಡಿಸ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ ಮೇಡಮ್. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್.